ನಮಸ್ಕಾರ ಕರ್ನಾಟಕ ಸ್ನೇಹಿತರೆ. ಬೆಳಗ್ಗೆ ನಮ್ಮಮ್ಮ ಬೇಡ ಬೇಡ ಅಂದ್ರೂ ಎದ್ದೇಳು ಇವತ್ತು ಹಬ್ಬ, ಬೇಗ ಎದ್ದೇಳಲೇಬೇಕು ಅಂತ ಬೇಗ ಎದ್ದೇಳಿಸಿದ್ರು. ನಾನು ಎದ್ದು ಗೋವಿಂದ ಅಂತ ನೆನೆಸ್ಕೊಂಡು ನೀಟಾಗಿ ಕೈ ಉಜ್ಜಿ ಕೈ ಶಾಖನ ಕಣ್ಗೊತ್ಕೊಂಡು ಫ್ರೆಶ್ ಆಗಿ ನೀಟಾಗಿ ಎದ್ದೆ. ಅದಾದ ನಂತರ ಲೈಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಏನವ ಮಾಡೋದು ಅನ್ನೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಆಗಲೇ ಫುಲ್ ಆಯಿಲ್ ಗೀಲೆಲ್ಲ ರೆಡಿ ಮಾಡಿಕೊಂಡು ಹಚ್ಚಕ್ಕೆ ರೆಡಿ ಇದ್ದರು. ಯುಗಾದಿ ಹಬ್ಬ ಅಲ್ವಾ, ಯುಗಾದಿ ಹಬ್ಬ ನಮ್ಮ ಕಡೆ ಅಂತೂ ಫುಲ್ ಫೇಮಸ್ಸಾಗಿ ಆಚರಿಸ್ತೀವಿ ನಾವು. ಫುಲ್ ಮೈಗೆಲ್ಲ ಎಣ್ಣೆ ಬಳ್ದು, ಫುಲ್ ಎಣ್ಣೆ ಅಂದರೆ ಮುಖ ಗಿಖ ಏನಿಲ್ಲ, ಎಲ್ಲ ಕಡೆ ಬಳ್ದು ತಲೆಗೂ ಬಳ್ದು ಚೆನ್ನಾಗಿ ಕುಟ್ಟಿ, ಅದು ಎಣ್ಣೆನ ಹಚ್ಚೋಕ್ಕೆ ಮುಂಚೆ ಸ್ವಲ್ಪ ಬಿಸಿ ಮಾಡಿರ್ತಾರೆ, ಬೆಚ್ಚಗಿರುತ್ತೆ. ಆ ಬಿಸಿಲಿಗೂ ಎಣ್ಣೆಗೂ ಅದಕ್ಕೂ ಬಡಿತಿದ್ರೆ ಅದ್ರ ಮಜಾನೇ ಬೇರೆ. ಅದಾದ ನಂತರ ನಮ್ಮ ಮನೇಲಿ ಹೊಸ ಬಟ್ಟೆ ತಂದಿದ್ರು. ನಾವು ಅಮ್ಮನೇ ಸೆಲೆಕ್ಟ್ ಮಾಡೋದು ಯಾವಾಗ್ಲೂ. ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡು ಇನ್ನು ದೇವ್ರ ಕೈ ಮುಗಿದು ಬೇವು ಬೆಲ್ಲ ತಿಂದೆ. ಯುಗಾದಿ ಸ್ಪೆಷಲ್. ಇನ್ನು ಸ್ವಲ್ಪ ಬೆಲ್ಲ ಜಾಸ್ತಿನೇ ತಿಂತೀನಿ ನಾನು ಯಾವಾಗ್ಲೂ, ಸುಖವಾಗೇ ಇರಬೇಕಂತ. ಆಮೇಲೆ ನಮ್ಮಮ್ಮ ಕೈಯಾರೆ ಮಾಡಿದ ಒಬ್ಬಟ್ಟು ತಿಂದೆ. ನನಗಂತೂ ಒಬ್ಬಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮಮ್ಮ ಪ್ರತಿ ಯುಗಾದಿಗೂ ಏನೇ ಮಿಸ್ ಮಾಡಿದ್ರು ಒಬ್ಬಟ್ಟಂತೂ ಮಿಸ್ ಮಾಡಲ್ಲ. ನಾನು ಎಲ್ಲರೂ ದೂರ ಹೋಗಿದ್ರು ಅಷ್ಟೇ. ಇವತ್ತು ತುಂಬ ದೂರ ಪ್ರಯಾಣ ಮಾಡಬೇಕಾಗಿತ್ತು, ಅಷ್ಟು ಬ್ಯುಸಿಲೂ ನಮ್ಮಮ್ಮ ನನಗೋಸ್ಕರ ಒಬ್ಬಟ್ಟು ಮಾಡಿಕೊಟ್ರು. ಸಿಕ್ಕಾಪಟ್ಟೆ ಖುಷಿಯಾಗಿ 2 ಒಬ್ಬಟ್ಟು ತಿಂದೆ. ನನಗೆ ಅದು ಆಗಲೇ ಹೊಟ್ಟೆ ತುಂಬ್ದಂಗೆ ಆಗೋಯ್ತು 2 ಒಬ್ಬಟ್ಟು. ಅದಾದ ನಂತರ ನನ್ನ ಫ್ರೆಂಡು, ಸರಿ ಅಣ್ಣ ಬಾ ಎಲ್ಲೋ ಹೋಗ್ಬೇಕು ಅಂತಿದ್ದಲ್ಲ, ಎಲ್ಲಿ ಅಂತ ಬಿಡ್ತೀನಿ ಅಂತ ಕರ್ಕೊಂಡು ಬಂದ. ಹೋಗೋ ಸೆಂಟ್ರಲ್ಲಿ ಒಂದು ಬ್ರೇಕ್ ಹಾಕಿ ಒಂದು ಫುಲ್ ಮೀನ್ಸ್ ಊಟ ಮಾಡ್ದೋ. ಏನಕ್ಕೆ ಊಟ ಮಾಡ್ದೋ, ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು ನಿಮಗೆ ಕುತೂಹಲ ತಾನೇ. ಏನು ಅಂದರೆ ಅಸಲಿ ಸ್ಟೋರಿ ಈಗಲೇ ಸ್ಟಾರ್ಟ್ ಆಗಿದ್ದು. ಏನು ಅಂದರೆ ನಾವು ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು. ಏನು ವಿಚಾರ ಅಂದರೆ ಯಾವುದೋ ಒಂದು ದೂರದ ತೀರ್ಥಯಾತ್ರೆ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆ ದೇವಸ್ಥಾನಕ್ಕೆ ಟಿಕೆಟ್ ಸಿಕ್ಕಿರಲಿಲ್ಲ. ಹಂಗೂ ಏನೇನೋ ಮಾಡಿ ಬುಕ್ ಮಾಡ್ದೋ. ಆ ಬುಕ್ಕಾಗಿ ಟಿಕೆಟು 2 ಅವರ್ ಡಿಲೇ ಅಂತ ಫೋನ್ ಮಾಡಿ ಹೇಳಿದ್ರು ಏರ್ಪೋರ್ಟಿಂದ. ಸರಿ ಸೈಡ್ಗೆ ಹಾಕೊಂಬಾಗ, ಫುಲ್ ಮೀನ್ಸ್ ಬ್ಯಾಟಿಂಗ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಶ್ರೀ ಕೃಷ್ಣ ಪರಮಾತ್ಮನೇ ಹೇಳಿರ್ಬೋದು, ಊಟ ಮಾಡ್ಕೊಬನ್ನಿ ಅಂತ ಅಂದ್ಕೊಂಡು ಊಟ ಮಾಡ್ಕೊಂಡು ಹೊರಟೋ ತಕ್ಷಣಕ್ಕೇ. ಹಂಗೆ ಹೋಗುವಾಗಲೇ ಸಿಕ್ಕಾಪಟ್ಟೆ ಫ್ಲೈಟೆಲ್ಲ ಕಾಣಿಸ್ತಿತ್ತು. ಒಂದು ಕಡೆ ಭಯ, ಯುದ್ಧ ಏನೇನೋ ನಡೀತಿತ್ತಲ್ಲ, ಇರಾನ್ದು, ಅಮೇರಿಕಾ, ಇಸ್ರೇಲ್ದೆಲ್ಲ ಸ್ವಲ್ಪ ಭಯ ಇತ್ತು. ಹಂಗೂ ತಲೆ ಕೆಡ್ಸ್ಕೊದೇನೆ ಹೊರಟೋ. ಹೋಗ್ತಾ ಏರ್ಪೋರ್ಟ್ ರೋಡ್ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ. ನಾನಂತೂ ಕೂಲಿಂಗ್ ಗ್ಲಾಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಒಳ್ಳೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಏರ್ಪೋರ್ಟ್ ಒಳಗಡೆ ಬಂದ್ಬಿಟ್ಟು, ಇನ್ನೇನು ನಮ್ಮ ಕೆಂಪೇಗೌಡರು ಸ್ಟ್ಯಾಚ್ಯೂಗೊಂದು ಸೆಲ್ಯೂಟ್ ಹೊಡೆದು, ಕೆಂಪೇಗೌಡ್ರೆ ಎಂಥ ಅದ್ಭುತವಾದ ಬೆಂಗಳೂರನ್ನ ಕಟ್ಸಿದ್ದೀರಿ ಅಂತ ಮನಸಲ್ಲೇ ಪ್ರೌಡ್ ಪಟ್ಕೊಂಡು, ಕೆಂಪೇಗೌಡ್ರು ಎಷ್ಟು ಸಖತ್ತಾಗಿ ಕಾಣಿಸ್ತಾರೆ. ನನಗಂತೂ ಈ ಸ್ಟ್ಯಾಚ್ಯೂ ನೋಡಿದಾಗಲೆಲ್ಲ ನನಗೆ ಪ್ರೌಡ್ ಅನಿಸುತ್ತೆ ಯಾವಾಗ್ಲೂ. ಅದರಲ್ಲೂ ಕೆಂಪೇಗೌಡರು ಹೆಸರನ್ನ ಏರ್ಪೋರ್ಟ್ಗೆ ಇಕ್ಕಿದ್ದು ಬಿಗ್ಗೆಸ್ಟ್ ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ಹಾಗೆ ಅಂದ್ಕೊಂಡು ರೋಡೆಲ್ಲ ನೋಡಿದೆ. ಬೆಳಕಲ್ಲೂ ಲೈಟ್ ಉರಿಸ್ತವ್ರೆ, ಅಲ್ಲಿ ಎಷ್ಟೊಂದು ಜನಕ್ಕೆ ಲೈಟೇ ಇಲ್ಲ. ಅದೊಂದು ಸ್ವಲ್ಪ ಥಿಂಕ್ ಮಾಡಿ ಹಂಗೆ ಸ್ಪೀಡಾಗಿ ನಡಿ ಮಗ ಲೇಟ್ ಗಿಟ್ ಆಗ್ಬಿಟ್ಟೋದು ಅಂತ ಸ್ಪೀಡಾಗಿ ಹೊರಟು. ನಮ್ಮ ಹುಡುಗ ನನಗೆ ಬಾಯ್ ಹೇಳಿ ನಾನು ಒಳಗಡೆ ಚೆಕ್ಕಿನ್ ಆಗಿ ಬಂದೆ. ಚೆಕ್ಕಿನ್ ಆಗೋಷ್ಟರಲ್ಲಿ ಆ ಪ್ರೋಸೆಸ್ಸೇ ವಿಚಿತ್ರ. ನಿಮ್ಗೆ ಆ ಪ್ರೋಸೆಸ್ನ ಹಂಗೆ ಹೇಳ್ತೀನಿ ನೋಡಿ. ನನಗೆ ಒಳಗಡೆ ಬಂದಷ್ಟನ್ನ ಇದು 2ನೇ ಸಲ ಫ್ಲೈಟ್. ನನಗೆ ಏನು ಫಸ್ಟು ಸಲ ಬಂದಾಗ ಫುಲ್ ಹೊಸದಿತ್ತು, ಏನೋ ಏರ್ಪೋರ್ಟು ಟರ್ಮಿನಲ್ 2. ಇವಾಗ ಸ್ವಲ್ಪ ಹಳೇದಾಗಿರೋ ಥರ ಫೀಲ್ ಆಯಿತು. ನಾನು ಹಂಗೆಲ್ಲ ಅಂದ್ಕೊಂಡು ನೀಟಾಗಿ ವಾಶ್ರೂಮ್ ಎಲ್ಲ ಯೂಸ್ ಮಾಡಿ ಚೆಕ್ ಮಾಡಿದೆ. ಏನು ಯೂಸ್ ಮಾಡಲಿಲ್ಲ, ಹೆಂಗೈತೆ, ಇನ್ನೂ ಚೆನ್ನಾಗಿಟ್ಟವ್ರಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ, ಇದು ಏನೋ ಒಂಥರ ವಿಚಿತ್ರ ಅನಿಸ್ತು. ಆ ಕಡೆ ಸಣ್ಣದು ಕಾಣಿಸ್ತೈತಲ್ಲ, ಅದರಲ್ಲಿ ಹ್ಯಾಂಡ್ ವಾಶ್ ಜೆಲ್ ಬರುತ್ತೆ ಆ ಚಿಕ್ಕದ್ರಲ್ಲಿ, ಇನ್ನು ದೊಡ್ಡದ್ರಲ್ಲಿ ನೀರು ಬರುತ್ತೆ. ಇನ್ನು ಆ ಕಡೆ ಈ ಕಡೆ ಒಂಥರ ರೆಕ್ಕೆ ಥರ ಇತ್ತಲ್ಲ, ಅದರಲ್ಲಿ ಗಾಳಿ ಬರುತ್ತೆ. ಫುಲ್ಲು ಏನೇನು ಅದ್ಭುತ ಕಂಡು ಹಿಡಿದ್ಬಿಟ್ಟವ್ರೆ ಅಂತ ನಾನು ಫೀಲ್ ಮಾಡಿ, ಮತ್ತು ಈ ಗಿಡಗಳೆಲ್ಲ ಇದೆಲ್ಲ ಈ ಕಡೆ ಆ ಕಡೆ ಇರೋದು ರಿಯಲ್ ಗಿಡ, ಮೇಲ್ಗಡೆ ಇರೋದೆಲ್ಲ ಪ್ಲಾಸ್ಟಿಕ್ ಗಿಡ. ಅದನ್ನೆಲ್ಲ ನೋಡಿಕೊಂಡು ಸುತ್ತ ಓಡಾಡಿಕೊಂಡು ಹಂಗೆ ನಿಧಾನಕ್ಕೆ ಏರ್ಪೋರ್ಟ್ನೆಲ್ಲ ಎಂಜಾಯ್ ಮಾಡ್ತಾ ಫೀಲ್ ಮಾಡ್ತಾ, ಏನಕ್ಕೆಂದರೆ ನಂಗೆ ಟೈಮ್ ಇತ್ತಲ್ಲ, ಫೀಲ್ ಮಾಡ್ತಾ ಬಂದೆ. ಇನ್ನು ಬ್ಯಾಗಲ್ಲಿರೋದೆಲ್ಲ ತೆಗೆದು ಬೆಲ್ಟ್ ಗೇಟೆಲ್ಲ ಬಿಚ್ಚಿಸ್ಬಿಟ್ರು. ಎಲ್ಲನೂ ಒಂದು ಡಬ್ಬಿಗೆ ಹಾಕಬೇಕು. ಆ ಡಬ್ಬಿಯಿಂದ ಮತ್ತೆ ಬ್ಯಾಗ್ ಒಳಗೆ ಹಾಕೋಬೇಕು. ಬಟ್ಟೆ ಏನು ನಾನು ಜಾಸ್ತಿ ಕ್ಯಾರಿ ಮಾಡಿರಲಿಲ್ಲ, ಏನಕ್ಕೆ ಅಂದರೆ ಅರ್ಜೆಂಟಲ್ಲಿ ಟ್ರಿಪ್ ಬುಕ್ ಆಗೋಯ್ತು. ಅದಕ್ಕೋಸ್ಕರ ಏನು ಕ್ಯಾರಿ ಮಾಡಲಿಲ್ಲ. ಟಕ ಅಂತ ಮನೆಗೆ ಹೋಗಿ ಟಕ ಅಂತ ಬ್ಯಾಗ್ ರೆಡಿ ಮಾಡಿ ಬಂದುಬಿಟ್ಟಿದ್ದೆ. ಎಲ್ಲ ಚೆಕ್ಕಿನ್ ಆಯಿತು. ಇನ್ನೂ ಒಳಗಡೆ ಎಂಟ್ರಿ ನಮ್ಮದು
ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಯಿತು. ಒಳಗಡೆ ಹೋದ್ಮೇಲೆ ಏನಾಯಿತು ಅಂದರೆ ಮತ್ತೆ ಇನ್ನೂ 1 ಅವರು ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಅಯ್ಯೋ 1 ಅವರಾ ಬಿಡು, ಹೆಂಗೂ ಏರ್ಪೋರ್ಟ್ ನೋಡಿಲ್ವಲ್ಲ, ತಿರ್ಗಾಡ್ದಂಗೆ ಆಗುತ್ತೆ ಅಂತ ನಾನು ಒಳಗಡೆ ಎಲ್ಲ ಓಡಾಡಿ ಸಿಕ್ಕಾಪಟ್ಟೆ ಸುಸ್ತಾಯಿತು. ಎಷ್ಟು ದೂರ ಐತೆ, ಹೆಚ್ಚು ಕಮ್ಮಿ ಒಂದು 2-3 ಎಕರೆ ಇರಬೇಕೇನಪ್ಪ ಅನಿಸ್ಬಿಡ್ತು ನನಗೆ. ನೋಡಿ ನೀವೇ ಒಂದ್ಸಲಿ, ಎಲ್ಲ ಬ್ಯಾಗು, ಶೂ, ಬಟ್ಟೆ, ಎಣ್ಣೆ ಬಾಟ್ಲುಗಳು, ಆಮೇಲೆ ವಿಚಿತ್ರ ಬಟ್ಟೆಗಳು, ಅದ್ರ ಹೆಸ್ರೇನಪ್ಪ, ಟೋನ್ ಜೀನ್ಸ್ಗಳು, ಆ ಥರ ಟೋನ್ ಜೀನ್ಸು, ಟೋನ್ ಶರ್ಟು, ಹುಡುಗರಿಗೆ ಎಲ್ಲ ಸಿಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡದು ಅಂದರೆ ಎಷ್ಟು ದೊಡ್ಡದು ಅಂದರೆ ಹೋಯ್ತಾ ಇದ್ರೆ ನಡ್ಕೊಂಡು ಹೋಯ್ತಾ ಇರಬೇಕು ಅನಿಸುತ್ತೆ. ಇವಾಗಂತೂ ನಡ್ಕೊಂಡು ಹೋಗೋಂಗೂ ಇಲ್ಲ, ಸೈಡಲ್ಲಿ ಎಲಿವೇಟರ್ಸ್ ಹಾಕ್ಬಿಟ್ಟವ್ರೆ, ಸ್ಟ್ರೈಟಾಗಿದ್ರೂ ಹೋಗ್ಬೋದು ನೀವು. ನೋಡಿ ಇವಾಗ ನೀವು ನೋಡ್ತಿರೋದು ಬಾರು ನಮ್ಮ ಸೈಡಲ್ಲೆಲ್ಲ ಎಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರಲ್ಲ, ಇಲ್ಲಿ ನೋಡ್ರಿ ಹೆಂಗೈತೆ ಏರ್ಪೋರ್ಟಲ್ಲಿ ಬಾರು, ಸಿಕ್ಕಾಪಟ್ಟೆ ಸಖತ್ತೈತೆ. ಹಂಗೆ ದುಡ್ಡು ಎತ್ತುತ್ತಾರೆ ಇವರೆಲ್ಲ, ಪಾಪ ವ್ಯಾಪಾರ ಮಾಡಲಿ. ಆಮೇಲೆ ಪಪ್ಸು, ಬೇಕ್ರಿಗಳು, ಈ ಹುಡುಗಿ ಯಾರು ಓಡೋಯ್ತೈತೆ, ಲೇಟಾಗೋಯ್ತೇನೋ ಪಾಪ, ಹಂಗೆ ಎಲ್ಲ ಸಕ್ಕತ್ತಾಗೈತೆ. ಈ ಏರ್ಪೋರ್ಟ್ಸ್ ಚೆನ್ನಾಗೈತೆ, ಎಲ್ರಿಗೂ ಗೊತ್ತಿರ್ತದಲ್ಲ ಏರ್ಪೋರ್ಟ್ ಚೆನ್ನಾಗಿರ್ತದೆ ಅಂತ. ನಮ್ಮ ಹಳ್ಳಿ ಥರ ನನ್ನ ಥರದವರು, ಹಳ್ಳಿ ಹುಡುಗರು ಯಾರಿಗಾರು ಗೊತ್ತಿಲ್ಲದಿರೋರು ನೋಡಿದ್ರೆ ಖುಷಿ ಪಡ್ತಾರೆ ಅಂತ ಮಾಡ್ತಾವ್ನಿ. ಆಮೇಲೆ ಇನ್ನೊಂದೇನು ಅಂದರೆ ಫ್ಲೈಟ್ಗಳು ಎಷ್ಟು ಫ್ಲೈಟ್ ಅವೇ ನೋಡ್ರಿ ನಿಂತಿರೋವು, ಇದರಲ್ಲಿ ನಾ ಯಾವುದು ಹೋಗೋದು ಅನ್ನೋದೇ ನಂಗೆ ಗೊತ್ತಾಗಿಲ್ಲ. ಹಂಗೂ ನೋಡ್ಕೊಂಡು ಕೂತಿದ್ದೆ. ಇದೇ ಚೇರಲ್ಲಿ ನಾನು ಕೂತ್ಕೊಂಡಿದ್ದು. ಏನೋ ಒಂಥರ ಈ ಚೇರ್ ಮೇಲೆ ಕೂತ್ಕೊಂಡ ತಕ್ಷಣ ಫುಲ್ ಶ್ರೀಮಂತನ ಥರ ನನಗೆ ಅನಿಸ್ಬಿಡ್ತು. ಫುಲ್ ರಿಚೆಸ್ಟ್ ವೈಬ್ ಥರ. ನಾನು ಇದನ್ನ ಎಂಜಾಯ್ ಮಾಡ್ತಾ ಸರಿ ಅಂತ ಇನ್ನೇನು ನಾನು ಹೋಗೋ ಟೈಮ್ ಬಂದ್ಬಿಡ್ತು. ನಾನು ಇವಾಗ ಹೊರಟೆ. ಫೈನಲಿ ನಾನು ನಿಮ್ಗೆ ಹೇಳಲಿಲ್ಲ ಅಲ್ವಾ ನಾನು ಎಲ್ಲಿಗೆ ಹೋಗ್ತಿರೋದು ಅಂತ. ಈ ವಿಡಿಯೋ ನೋಡಿ ಗೆಸ್ ಮಾಡ್ತಾಯಿರಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಜೈ ಶ್ರೀಕೃಷ್ಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡ್ತಿರೋದು. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ನಿಮ್ಮ ಮನೆ ಮಗ ಅಂದ್ಕೊಂಡು ಬೆಳ್ಸೋಕ್ಕೆ ಪ್ರಯತ್ನ ಪಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.